ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪರ್ ಆಗಿರತಕ್ಕಂಥ ಒಂದು ಸ್ಪೆಷಲ್ ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ಯಾಕೆ ಸ್ಪೆಷಲ್ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೆಯೇ ಇದರ ಟೇಸ್ಟನ್ನ ಇನ್ನೂ ಕೂಡ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದಕ್ಕೂ ಕೂಡ ಕೆಲವೊಂದು ಟಿಪ್ಸ್‌ಗಳನ್ನ ಕೂಡ ನಿಮಗೆ ಕೊಡ್ತೀನಿ. ಈಗ ಹೇಗಿದ್ರೂ ಮಳೆ ಇದೆ, ಕೆಲವೊಂದು ಸಲ ಸಾಂಬಾರ್ ಪೌಡ್ರ್ ಖಾಲಿಯಾಗಿರುತ್ತೆ. ಹಾಗೆ ಈ ರೀತಿ ಇನ್‌ಸ್ಟಂಟಾಗಿ ಹೇಗೆ ಮಾಡ್ಕೊಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಈ ರೀತಿ 1 ಕಪ್ಪಷ್ಟು ನಾನು ಧನಿಯಾನ ತೊಗೊಂಡಿದ್ದೀನಿ. 1 ಕಪ್ ಧನಿಯಾನ ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಕೂಡ ಚೆನ್ನಾಗಿ ಹುರ್ಕೊಬೇಕು. ಅದರದ್ದು ವಾಸನೆ ಬರೋವರೆಗೂ ಕೂಡ ನೋಡಿ, ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಇದನ್ನು ಈ ರೀತಿ ಹುರ್ಕೊಂಡು ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ತೊಗರಿಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ತೊಗರಿಬೇಳೆನೂ ಕೂಡ ಚೆನ್ನಾಗಿ ಇದನ್ನು ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಬೇಕು. ಸಾಂಬಾರು ಪುಡಿನ ಹಲವಾರು ರೀತಿಯಲ್ಲಿ ಮಾಡ್ತೀವಿ, ಒಬ್ಬೊಬ್ರದ್ದು ಕೂಡ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ. ಈ ರೀತಿನೂ ಕೂಡ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಹೀಗೇ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಉದ್ದಿನ ಬೇಳೆನ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಸರಿ ಅದನ್ನು ತೊಗೊಂಡು ಅದನ್ನು ಕೂಡ ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ಇದನ್ನು ಹುರ್ಕೊಬೇಕಾಗುತ್ತೆ. ಬಿಸಿಲಲ್ಲಾದರೆ ನಾವು ಎಲ್ಲನೂ ಕೂಡ ಒಣಗಿಸ್ಬಿಟ್ಟು ನಾವು ಮಾಡ್ಕೊಬೋದು. ಈಗ ಮಳೆ ಇರೋದ್ರಿಂದ ಈ ರೀತಿ ಒಂದ್ಸಲ ಡ್ರೈ ರೋಸ್ಟ್ ಮಾಡ್ಕೊಬೋದು, ಅಥವಾ ಈ ರೀತಿ ಹುರ್ಕೊಂಡು ಕೂಡ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಅಥವಾ ಬಿಸಿಲಿದ್ದಾಗ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೇ ಪದಾರ್ಥಗಳನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಕೂಡ ಆಮೇಲೆ ಹುರಿದ್ಬಿಟ್ಟು ಕೂಡ ನಾವು ಮಿಲ್ ಮಾಡಿಸಿ ಇಟ್ಕೊಬೋದು. ನೋಡಿ, ನಾನೀಗ ಉದ್ದಿನಬೇಳೆ ಆದಮೇಲೆ ಒಂದು 1/4 ಕಪ್ಪಷ್ಟು ಹೆಸರು ಬೇಳೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಈ ಹೆಸರು ಬೇಳೆನೂ ಕೂಡ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆನ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಜಾಸ್ತಿ ಮಸಾಲೆಗಳು ಏನೂ ಇಲ್ಲ, ಆದರೆ ಸಾಂಬಾರು ಪುಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜೀರಿಗೆನೂ ಕೂಡ ಅದರದ್ದು ವಾಸನೆ ಎಲ್ಲ ಇದಾಗೋವರೆಗೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಬಣ್ಣ ಕೂಡ ಚೇಂಜ್ ಆಗಬೇಕು. ಅದೇ ಇದರಲ್ಲಿ ನಾನು 1 ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಸಾಂಬಾರು ಪೌಡ್ರಿಗೆ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡ್ತಾರೆ, ಕೆಲವರು ಅಕ್ಕಿನೂ ಕೂಡ ಹಾಕ್ಕೊತಾರೆ ಒದಗೋದಕ್ಕೆ ಅಂತ ಹೇಳಿ. ಆದರೆ ಆ ರೀತಿ ಎಲ್ಲ ಏನೂ ಬೇಡ. ಈ ರೀತಿ ಒಂದು ಸಿಂಪಲ್ಲಾಗಿ ಇಷ್ಟು ಮಸಾಲೆಗಳನ್ನ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಮಾತ್ರ. ಈ ರೀತಿ ಮೆಣಸನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡಾದಮೇಲೆ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಅಥವಾ 1-1.5 ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಂಡು ಅದು ಕೂಡ ಒಂದು ಸ್ವಲ್ಪ ಅದರದ್ದು ಎಲ್ಲ ಚೆನ್ನಾಗಿ ಸಿಡಿಯೋವರೆಗೂ ಕೂಡ ಹುರ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ 1-1.5 ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮೆಂತ್ಯ ಕಾಳನ್ನು ಕೂಡ ಚೆನ್ನಾಗಿ ಇದನ್ನು ಕೂಡ ರೋಸ್ಟ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ನಾನೀಗ ಇದಕ್ಕೆ 1 ಕಪ್ಪಷ್ಟು ಕಡಲೆಕಾಳನ್ನ ಹಾಕಿ ಹುರ್ಕೊತಾ ಇದ್ದೀನಿ. ಕಡಲೆಕಾಳನ್ನು ಕೂಡ ಅದರದ್ದು ಎಲ್ಲ ಬಣ್ಣ ಎಲ್ಲ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾನು ಲಾಸ್ಟಲ್ಲಿ ಹುರ್ಕೊತಾ ಇದ್ದೀನಿ. ಈ ರೀತಿ ನೋಡಿ, ಅದರದ್ದು ಬಣ್ಣ ಎಲ್ಲ ಚೇಂಜ್ ಆಗಿ ಕಾಳೆಲ್ಲ ಸ್ವಲ್ಪ ಇದಾಗೋವರೆಗೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಲಾಸ್ಟಲ್ಲಿ ನಾನೀಗ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪನೇ ಮೆಣಸಿನ್ಕಾಯಿ ತೊಗೊಂಡಿರೋದು. ಇಲ್ಲೊಂದು ಸ್ವಲ್ಪ ಒಂದು 50ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಅದನ್ನು ನಾನಿಲ್ಲಿ ಒಂದು 2 ಬ್ಯಾಚಲ್ಲಿ ನಾನು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಸೇರಿಸ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಅದರದ್ದು ಗರಿಯಾಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ. ನೀವು ಎಷ್ಟು ಅಳತೆನಲ್ಲಿ ಮಾಡ್ಕೊತೀರಾ ಅಂತ ನೋಡಿಕೊಂಡು ಅಷ್ಟು ಇದರಲ್ಲಿ ತೊಗೊಳ್ಳಿ. ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಬೇಕು. ನೀವು ಇದಕ್ಕೆ ಬೇಕಿದ್ರೆ ಸಣ್ಣ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಬರೀ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮಾತ್ರ ಹಾಕ್ತಾ ಇದ್ದೀನಿ. ಈ ರೀತಿ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಾನಿಲ್ಲಿ ಇದರದ್ದು ತೊಟ್ಟನ್ನು ಕೂಡ ತೆಗ್ದಿಲ್ಲ, ಹುರಿಬೇಕಾದ್ರೆ ಘಾಟಾಗುತ್ತೆ ಅಂತ ಹೇಳಿ ನಾನು ಹಾಗೇ ಹುರ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಹಾಕ್ತೇನೆ, ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ. ಈ ರೀತಿ ತೊಟ್ಟು ತೆಗಿಯೇ ಹುರ್ಕೊಂಡ್ರೆ ಘಾಟ್ ಕೂಡ ಆಗಲ್ಲ. ಕ್ಲೀನಾಗಿ ಹುರ್ಕೊಬೇಕು. ನೋಡಿ, ಅದ್ರ ಬಣ್ಣ ಕೂಡ ಎಲ್ಲ ಚೇಂಜ್ ಆಗಬೇಕು. ಹಾಗೆಯೇ ಸ್ವಲ್ಪ ಕ್ರಿಸ್ಪಿಯಾಗಿ ಗರ್ಗರಿ ಆಗೋವರೆಗೂ ಕೂಡ ಚೆನ್ನಾಗಿ ಹುರಿದಿಟ್ಕೊಂಡು ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಈ ರೀತಿ ಆರಾದಮೇಲೆ ಲಾಸ್ಟಲ್ಲಿ ನಾನೀಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಅದನ್ನೇನು ಹುರಿಯೋಕ್ಕೇನು ಹೋಗ್ತಾ ಇಲ್ಲ. ಲಾಸ್ಟಲ್ಲಿ ಎಲ್ಲ ಹುರಿದಿರ್ತೀವಲ್ಲ ಆ ಪ್ಯಾನ್ ಹೀಟಿಗೆ ಸ್ವಲ್ಪ ಅದು ಬೆಚ್ಚಗಾದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಇದಾಗಿದ್ರೆ ಸಾಕು. ಹಾಗೆಯೇ ಸ್ವಲ್ಪ ಅರಿಶಿಣದ ಕೊಂಬನ್ನು ಕೂಡ ನಾನಿಲ್ಲಿ ಅದನ್ನು ಕೂಡ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಹುರಿಯೋದು ಅಂತ ಹೇಳಿದ್ರೆ ಅದನ್ನು ಫುಲ್ಲು ಅದು ಹುರಿಯೋದಕ್ಕೂ ಆಗಲ್ಲ, ತುಂಬ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈ ರೀತಿ ಒಂದು ಕುಟಾಣಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಆಮೇಲಿಂದ ಪ್ಯಾನ್ಗೆ ಹಾಕಿ
ಇಷ್ಟು ಇದರಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ತೊಟ್ಟು ಅದಾಗದೆ ಕ್ಲೀನಾಗಿ ಬರುತ್ತೆ. ಈ ರೀತಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಒಣಗೋದಕ್ಕೆ ಹಾಕಿ ಇದನ್ನು ಬೇಕಾದರೆ ನೀವು ಮಿಕ್ಸಿನಲ್ಲಿ ಒಂದು 2 ರೌಂಡ್ ತಿರುಗಿಸ್ಬಿಟ್ಟು ಕೂಡ ಮಿಲ್ಲಿಗೆ ಹಾಕೊಬೋದು. ನೋಡಿ ನಾವು ಹುರಿದಿರ್ತಕ್ಕಂಥ ಕಾಳು ಎಲ್ಲ ಕೂಡ ತುಂಬ ಚೆನ್ನಾಗಿದಾಗಿದೆ. ಇದನ್ನು ಮಿಲ್ಲಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಸಾಂಬಾರ್ ಪೌಡ್ರ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ಟೋರ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕ್ರಷ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಒಂದಿನ ಎಲ್ಲ ಚೆನ್ನಾಗಿ ಒಂದು ನೆರಳಲ್ಲಿ ಒಣಗಿಸಿಟ್ಕೊಂಡಿರಬೇಕು. ನೋಡಿ ಒಂದು ಪ್ಲೇಟಲ್ಲಿ ಈ ರೀತಿ ಇದು ಕರಿಬೇವಿನ ಸೊಪ್ಪನ್ನು ಕೂಡ ಹಾಗೆ ಬೆಳ್ಳುಳ್ಳಿ ಎರಡನ್ನೂ ಕೂಡ ಒಂದಿನ ಎಲ್ಲ ನೆರಳಲ್ಲಿ ಚೆನ್ನಾಗಿ ಮನೆಯಲ್ಲೇ ಒಳಗಡೆ ಒಣಗಿಸಿಟ್ಕೊಂಡು ಇದನ್ನು ನಾವು ಸಾಂಬಾರ್ ಪುಡಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಸಾಂಬಾರ್ ಪುಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸಾಂಬಾರಿಗೆ ನಾವು ಹಾಕಿದಾಗ ಅದ್ರ ಫ್ಲೇವರ್ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಿಂಗನ್ನು ನಾವು ಮುಂಚೆನೇ ಹಾಕೋದಕ್ಕಿಂತ ಈ ರೀತಿ ಪೌಡ್ರೆಲ್ಲ ಮಾಡಿಸಿ ನಾವು ಏನು ಸ್ಟೋರ್ ಮಾಡ್ತೀವಿ ಆ ಟೈಮಲ್ಲಿ ಹಿಂಗನ್ನು ಹಾಕೋದ್ರಿಂದ ಸಾಂಬಾರ್ ಪುಡಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಮುಂಚೆನೇ ಹಿಂಗನ್ನು ಹಾಕಿದ್ರೆ ಸ್ವಲ್ಪ ಪೌಡರು ಕಹಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಹಿಂಗನ್ನು ಈ ರೀತಿ ಲಾಸ್ಟ್ ಸ್ಟೇಜಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 8 ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಬೇಕು ಸಾಂಬಾರು ಮಾಡಬೇಕಾದ್ರೆ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಸಾಂಬಾರು ಪುಡಿನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.